ನಿನ್ನೆ ಹಾಗೆ ಇವತ್ತು ಬಿಗ್ ಬಾಸ್ ಎಪಿಸೋಡ್ ನೋಡಿದಂತಹ ಬಿಗ್ ಬಾಸ್ ವೀಕ್ಷಕರಿಗೆ ನಿಜಕ್ಕೂ ಹಬ್ಬ ಅಂತ ಹೇಳ್ಬೋದು. ಇಡೀ ಬಿಗ್ ಬಾಸ್ ವೀಕ್ಷಕರೇ ಏನು ಕಾಯ್ತಾ ಇದ್ರು, ಅಂತಹದೊಂದು ದಿನ ಬಂತು. ಇಲ್ಲಿವರೆಗೂ ನೋಡ್ತಾ ಇದ್ವಿ ಅಶ್ವಿನಿ ಗೌಡ ಅವರಿಗೆ ಅಂಥದ್ದೊಂದು ಕ್ಲಾಸ್ ಏನು ಆಗಿರಲಿಲ್ಲ. ಕಳೆದ ಪಂಚಾಯಿತಿ ಅಂತೂ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇತ್ತು, ಏನಾದರೂ ಹೇಳ್ತಾರೆ, ಏನಾದರೂ ಬುದ್ಧಿಮಾತು ಹೇಳ್ತಾರೆ ಅಂತ. ಅದು ಟುಸ್ಪಟಾಕಿ ಆಗೋಯ್ತು. ಆದರೆ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಸ್ಪರ್ಧಿಗಳೇ ಸರಿಯಾಗಿ ರೋಸ್ಟ್ ಮಾಡಿದ್ದಾರೆ. ಅದರಲ್ಲೂ ನಿನ್ನೆ ರಾಘು ಅವರ ಸರದಿ ಆಗಿದ್ರೆ ಇವತ್ತು ಗಿಲ್ಲಿ ಅವರ ಸರದಿ ಹಿಗ್ಗ ಮುಗ್ಗ ರೋಸ್ಟ್ ಮಾಡಿದ್ದಾರೆ ಅಂತ ಹೇಳ್ಬೋದು ಅಶ್ವಿನಿ ಗೌಡ ಅವರಿಗೆ. ನೀವೆಲ್ಲರೂ ಗಮನಿಸಿರ್ಬೋದು ಅಶ್ವಿನಿ ಗೌಡ ಅವರು ಒಂಥರ ಯಾವ ರೀತಿ ಮಾತಾಡ್ತಾರೆ ಅಂತ. ಸಿಕ್ಕಾಪಟ್ಟೆ ಜನ ಕಮೆಂಟ್ ಮಾಡಿದ್ರಿ. ನಿನ್ನೆ ಏನು ವಿಡಿಯೋ ವೈರಲ್ ಆಗಿತ್ತು ರಾಘು ಅವ್ರದ್ದು ಹಾಗೆ ಅಶ್ವಿನಿ ಅವರ ಒಂದು ನಡುವಿನ ಜಗಳ, ಅದ್ರ ಬಗ್ಗೆ ಮಾತಾಡಿ ಅಂತೇಳಿ ಸಿಕ್ಕಾಪಟ್ಟೆ ಜನ ಕೇಳ್ಕೊಂಡಿದ್ರಿ, ಕಮೆಂಟ್ಗಳನ್ನ ಮಾಡಿದ್ರಿ. ಇದರಲ್ಲಿ ಒಪಿನಿಯನ್ ಹೇಳೋದೇನಿದೆ ನಿಮ್ಮೆಲ್ರಿಗೂ ಗೊತ್ತು ಆಲ್ರೆಡಿ. ಒಂದು ತಲೆ ಬುಡ ಇಲ್ಲದೆ ಇರೋ ರೀತಿ ಮಾತಾಡೋದಕ್ಕೆ ಅಶ್ವಿನಿ ಗೌಡ ಅವರು ಎತ್ತಿದ ಕೈ. ಸಿಕ್ಕಾಪಟ್ಟೆ ಮಾತು ಎತ್ತಿದ್ರೆ ಸಾಕು, ನನ್ನ ಇಮ್ಯಾಜ್ ಇದೆ, ಡ್ಯಾಮೇಜ್ ಮಾಡ್ತಾ ಇದ್ದಾರೆ, ಹಾಗಾಗಿದೆ ಹೀಗಾಗಿದೆ, ರೆಸ್ಪೆಕ್ಟ್ ಕೊಡ್ತಿಲ್ಲ ಅಂತ. ಬೇರೆಯವ್ರಿಗೆ ರೆಸ್ಪೆಕ್ಟ್ ಕೊಟ್ಟರೆ ತಾನೇ ಇವ್ರಿಗೆ ರೆಸ್ಪೆಕ್ಟ್ ಸಿಗೋದು. ಇವರು ಮಾತ್ರ ಯಾರಿಗೆ ಬೇಕಾದರೂ ಹೋಗೋ ಬಾರೋ, ಹೋಗೆ ಬಾರೆ, ಅಮಾವಾಸ್ಯೆ ಅಂತೆ, ಎಸ್ ಕ್ಯಾಟಗರಿ ಅಂತೆ, ಈ ಥರ ಎಲ್ಲ ಏನೇನೋ ಪದಗಳಿಂದ ನಿಂದನೆ ಮಾಡ್ಬೋದು. ಬಟ್ ಇವರಿಗೆ ಸ್ವಲ್ಪ ಏನಾದರೂ ಏಕವಚನದಲ್ಲಿ ಮಾತಾಡ್ಬಿಟ್ರೆ ಸಾಕು, ತೇಜೋವಧೆ ಅಂತ ಬಂದ್ಬಿಡ್ತಾರೆ. ಕ್ಯಾಮ್ರಾ ಮುಂದೆ ಬಂದ್ಬಿಟ್ಟು ನನಗೆ ತೇಜೋವಧೆ ಮಾಡ್ತಿದ್ದಾರೆ, ನಾನು ಬಿಗ್ ಬಾಸ್ ಮನೆಯಲ್ಲಿ ಇರಲ್ಲ, ಊಟ ಮಾಡಲ್ಲ, ಇವೆಲ್ಲ ನೋಡ್ತಾ ಇದ್ರೆ ಗೊತ್ತಾಗುತ್ತೆ, ಬಹಳ ಕ್ಲಿಯರಾಗಿ ಗೊತ್ತಾಗುತ್ತೆ. ಒಂದು ಹೈಪ್ ಕ್ರಿಯೇಟ್ ಮಾಡಬೇಕು ಬಿಗ್ ಬಾಸ್ ಮನೆಯಲ್ಲಿ, ಒಂದು ಸ್ಕ್ರೀನ್ ಸ್ಪೇಸನ್ನು ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ಸೊ ಒಟ್ಟಾರೆಯಾಗಿ ಈ ಜಗಳ ರಾಘು ಅವರ ಸರದಿ ಆದರೆ ಇವತ್ತು ಗಿಲ್ಲಿ ಅವರ ಸರದಿ ಸಖತ್ ರೋಸ್ಟ್ ಮಾಡ್ತಾ ಇದ್ದಾರೆ. ಗಿಲ್ಲಿ ಅವರ ಅಭಿಮಾನಿಗಳಂತೂ ಪಕ್ಕದಲ್ಲಿ ಹಾಲು ಹಿಡ್ಕೊಂಡು ಎಪಿಸೋಡ್ನ ನೋಡ್ತಿರ್ತಾರೆ, ಯಾಕಂದರೆ ಹಾಲು ಕುಡಿದಷ್ಟು ಸಂತೋಷ ಆಗಿರುತ್ತೆ. ಮತ್ತೊಂದು ಕಡೆ ಗಿಲ್ಲಿ ಎಪಿಸೋಡಲ್ಲಿ ರೋಸ್ಟ್ ಮಾಡ್ತಾ ಇದ್ರೆ ಸುಟ್ಟು ಕರಕಲಾಗ್ಬೇಕು ಆ ರೇಂಜಿಗೆ ಗಿಲ್ಲಿ ಮಾತಲ್ಲೇ ಒಂದು ಸಾಯಿಸ್ಬಿಡ್ತಾರೆ. ಅಷ್ಟು ತೀಕ್ಷ್ಣವಾದ ಪದಗಳಿಂದ ಟ್ರೋಲ್ ಮಾಡೋದಕ್ಕೆ ಅಥವಾ ರೋಸ್ಟ್ ಮಾಡೋದಕ್ಕೆ ಗಿಲ್ಲಿ ಫೇಮಸ್ಸು. ನೆನ್ನೆ ಧ್ರುವಂತವರು ಒಂದು ಮಾತನ್ನ ಹೇಳ್ತಾರೆ, ಲಾಸ್ಟ್ ಬ್ರೇತಲ್ಲಿ ಯಾರಾದರೂ ಇದ್ದಾರೆ ಅಂತ ಹೇಳಿದ್ರೆ ಒಂದು ಮಾತಲ್ಲೇ ಸಾಯಿಸ್ಬಿಡ್ತಾನೆ. ಅದು ಖಂಡಿತ ನಿಜ. ಯಾಕಂದರೆ ಆ ರೇಂಜಿಗೆ ಯಾವುದನ್ನು ತಿರುಗಿಸಿ ಕೊಟ್ಬಿಡ್ತಾರೆ, ಯಾವುದನ್ನು ಹಿಡ್ಕೊಳ್ಳೋದೇ ಇಲ್ಲ ಅವರು. ನಿಜವಾಗ್ಲೂ ಬಿಗ್ ಬಾಸ್ ಟೀಮಿಗೊಂದು ಸೆಲ್ಯೂಟ್ ಅಂತ ಹೇಳಬೇಕು. ಯಾಕೆ ಅಂತ ಹೇಳಿದ್ರೆ ಪ್ರತಿ ಸೀಸನಲ್ಲೂ ಯಾರಾದರೂ ಒಬ್ಬರು ಈ ಥರ ತರಲೆ ಮಾಡೋರನ್ನ ಎತ್ತಾಕೊಂಡ್ಬರ್ತಾರಲ್ಲ, ಅದು ಹೆಂಗೆ ಅಂತ ಗೊತ್ತಿಲ್ಲ. ತಲೆ ಬುಡ ಮಾತಾಡದೇ ಇರೋ ಒಂದು ಅರ್ಥನೇ ಇರೋಲ್ಲ ಮಾತಾಡೋದಕ್ಕೆ ಅಶ್ವಿನಿ ಗೌಡ ಅವ್ರ ಮಾತಿಗೆ. ಸೊ ಈ ಒಂದು ಸೀಸನಲ್ಲಿ ಅಶ್ವಿನಿ ಗೌಡ ಅವರು ಅಂತ ಹೇಳ್ಬೋದು, ಅಂಥ ಒಂದು ಕಂಟೆಸ್ಟೆಂಟ್ನ ಕರ್ಕೊಂಬಂದಿದ್ದಾರೆ. ನಿಜವಾಗ್ಲೂ ಸೆಲ್ಯೂಟ್ ಅವರಿಗೆ. ರಾಘು ಹಾಗೆ ಅಶ್ವಿನಿ ಅವರ ಎಪಿಸೋಡಲ್ಲಿ ಏನಾಯಿತು ಅನ್ನೋದನ್ನು ನೀವು ನೋಡಿದ್ದೀರಿ. ಒಂದು ರೀತಿ ಅಲ್ಲಿ ವುಮೆನ್ ಕಾರ್ಡ್ ಪ್ಲೇ ಮಾಡೋದಕ್ಕೆ ನೋಡಿದ್ರು. ಸ್ಟಾರ್ಟಿಂಗಲ್ಲಿ ರಕ್ಷಿತಾ ಅವರ ವಿರುದ್ಧವಾಗಿ ಕಲಾವಿದರನ್ನು ಎತ್ಕಟ್ಟುವಂಥ ಪ್ರಯತ್ನ ಮಾಡಿದರು. ಈಗ ರಾಘು ಅವರ ವಿರುದ್ಧವಾಗಿ ನೀನು ಹೋಗು ಬಾರೋ ಅನ್ನೋ ರೀತಿನಲ್ಲಿ ಮಾತಾಡ್ತಾರೆ ಅಂತೇಳಿ. ಈಗ ಅಶ್ವಿನಿ ಅಂತ ಹೆಸರಿಟ್ಕೊಂಡ್ಮೇಲೆ ಅವರಿಗೆ ಅವರು ಅದೇ ಹೆಸರಿಂದ ಕರಿಬೇಕು, ಇನ್ನೇ ಯಾವ ಹೆಸರಿಂದ ಕರೆಯೋದಕ್ಕೆ ಸಾಧ್ಯ, ಅದನ್ನು ಅವರು ರಾಘು ಅವರು ಸಹ ಅದನ್ನೇ ಹೇಳಿದ್ರು. ಇಲ್ಲಿ ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ ಅಂತ ಹೇಳ್ತಾ ಅಶ್ವಿನಿ ಗೌಡ ಅವರು ಕಿರ್ಚಾಡ್ಕೊಂಡು ಗಂಟ್ಲೆಲ್ಲ ಹೋಗೇ ಬಿಡುತ್ತೆ ಅವ್ರದ್ದು. ಪಕ್ಕದಲ್ಲೇ ಅಲ್ಲೇ ರಿಷಾ ಅವರು ಬಿದ್ದು ನಗಾಡ್ತಾ ಇದ್ದಾರೆ. ಆ ರೀತಿಯಾಗಾಯಿತು. ಇನ್ನೊಂದು ಕಡೆ ರಾಶಿಕಾ ಅವರು ಕೂಡ ಸಖತ್ ಸಪೋರ್ಟ್ ಮಾಡಿದ್ರು ರಾಘು ಅವರಿಗೆ. ಸೂರಜ್ ಕೂಡ ಅಶ್ವಿನಿ ಅವ್ರದ್ದೇ ತಪ್ಪು ಅನ್ನೋ ರೀತಿಯಲ್ಲಿ ಹೇಳಿದ್ರು. ಅಂದರೆ ಇಡೀ ಮನೆಗೆ ಗೊತ್ತಾಗಿದೆ, ಅಲ್ಲಿರುವಂತಹ ಸ್ಪರ್ಧಿಗಳಿಗೇ ಗೊತ್ತಾಗಿದೆ ಯಾರ್ದು ತಪ್ಪು ಅಂತೇಳಿ. ಇನ್ನು ಹೊರಗಡೆ ಅಂತೂ ನೀವೆಲ್ಲರೂ ನೋಡಿದ್ದೀರಿ ಯಾವ ರೇಂಜಿಗೆ ಟ್ರೋಲ್ ಮಾಡ್ತಿದ್ದಾರೆ ಹಿಗ್ಗ ಮುಗ ಅಂತೇಳಿ. ಅದೀಗ ನಾನು ಫಸ್ಟ್ ಆಫ್ ಆಲ್ ಒಂದು ವಿಷಯನ ಹೇಳ್ಬೇಕು. ಏನಂತ ಹೇಳಿದ್ರೆ, ಅಶ್ವಿನಿ ಗೌಡ ಅಂತ ಒಬ್ಬರು ಇದ್ದಾರೆ ಅಂತ ಗೊತ್ತಾಗಿದ್ದೆ ಬಿಗ್ ಬಾಸ್ ಬಂದಮೇಲೆ. ನನಗಂತೂ ಪರ್ಸನಲಿ ನನಗೆ ಅದನ್ನು ಯಾವತ್ತೂ ನಾನು ಸೋಷಿಯಲ್ ಮೀಡಿಯಾದಲ್ಲೂ ನೋಡಿಲ್ಲ, ಅದು ಏನು ಮಾಡಿದ್ದಾರೆ ಅನ್ನೋದು ಗೊತ್ತಿಲ್ಲ. ಮಾತೆತ್ತಿದ್ರೆ ನಾನು ಹೊರಗಡೆ ಹಂಗಿದೆ ಇಮೇಜ್ ಹಿಂಗಿದೆ ಅಂತಾರೆ, ಅವ್ರೇನು ದಬಾಕಿದ್ದಾರೆ ಅನ್ನೋದು ನನಗಂತೂ ನಿಜವಾಗ್ಲೂ ಗೊತ್ತಿಲ್ಲ. ಸೊ ನಿಮಗೂ ಹಾಗೆ ಅನಿಸಿದರೆ ಫಸ್ಟ್ ಟೈಮ್ ಬಿಗ್ ಬಾಸಲ್ಲೇ ಅವ್ರನ್ನ ನೋಡಿದರೆ ತಪ್ಪದೆ ಕಮೆಂಟ್ ಮಾಡಿ. ಸೊ ನೆಕ್ಸ್ಟು ಈಗ ಗಿಲ್ಲಿ ಈ ಜಗಳ ನೋಡ್ತಿದ್ದಾಗ ಗಿಲ್ಲಿ ಕೂಡ ಕೌಂಟರ್ ಕೊಡ್ತಿರ್ತಾರೆ. ಬಟ್ ಅದು ಅಶ್ವಿನಿ ಅವ್ರಿಗೆ ಕೇಳಿಸ್ತಾರಲ್ಲ, ಮನಸ್ಸಲ್ಲೇ ಅಂದ್ಕೊಂಡಿರ್ತಾರೆ ನನಗೆ ಯೋಗ್ಯತೆ ಇಲ್ಲ ಅಂತ ಹೇಳ್ತಾ ಇದ್ರು, ಏಕವಚನದಲ್ಲಿ ಮಾತಾಡ್ತಾ ಇದ್ರು, ಈ ಕರ್ಮ ಈಗ ರಿಟರ್ನ್ ಹೊಡಿತಿದೆ ಅಂತ ಮನಸ್ಸಲ್ಲೇ ಅಂದ್ಕೊಂಡಿರ್ಬೋದು. ಈಗ ಇವತ್ತಿನ ಎಪಿಸೋಡಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಮಾತಿನ ಸ್ಪರ್ಧೆಯಲ್ಲಿ ಅಶ್ವಿನಿ ಗೌಡ ಅವರಿಗೆ ಮಾತಲ್ಲೇ ಒಂದು ಕೌಂಟರ್ ಕೊಡೋಂಥ ಪ್ರಯತ್ನ ಗಿಲ್ಲಿ ಅವರು ಮಾಡಿರೋವಂಥದ್ದು.
ಸೊ ಗಿಲ್ಲಿ ಅವರು ಪಂಚಾಯಿತಿಯಲ್ಲಿ ಆಗದೇ ಇರೋದನ್ನ ಎಪಿಸೋಡಲ್ಲಿ ಬಿಗ್ ಬಾಸ್ ಮನೆ ಒಳಗೆ ಇದ್ಕೊಂಡೆ ಇಬ್ರಿಗೆ ಚಳಿ ಬಿಡಿಸಿದ್ದಾರೆ ಅಂತ ಹೇಳ್ಬೋದು. ಅಶ್ವಿನಿ ಅವರಿಗೆ ಮಾತಲ್ಲೇ ಕೌಂಟರ್ ಕೊಡ್ತಾರೆ. ಮತ್ತೊಂದು ಕಡೆ ಜಾನ್ವಿ ಅವ್ರಿಗೂ ಕೂಡ ಕಳೆದ ಪಂಚಾಯಿತಿಯಲ್ಲಿ ನೀವು ಗಮನಿಸಿರ್ಬೋದು, ಗಿಲ್ಲಿ ಅವ್ರಿಗೆ ಸೊಂಟನೇ ಇಲ್ಲ. ಆಮೇಲೆ ಒಂದಷ್ಟು ಜನ ಸ್ಪರ್ಧಿಗಳು ಏನು ಪುರುಷ ಸ್ಪರ್ಧಿಗಳಿಗೆ ಮ್ಯಾನ್ಲಿ ಆಗಿಲ್ಲ ಅನ್ನೋ ಒಂದಷ್ಟೇ ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ನ ಕೊಡ್ತಾರೆ. ಸೊ ಅದಕ್ಕೆ ಕೌಂಟರ್ ಕೊಡೋದು ಗಿಲ್ಲಿಯವರು. ಸೊ ಅದನ್ನು ಕರೆಕ್ಟಾಗಿ ನೆನ್ಪಿಡ್ಕೊಂಡು ನೆನ್ನೆ ಎಪಿಸೋಡಲ್ಲಿ ನೀವು ನೋಡಿರ್ಬೋದು ಗಿಲ್ಲಿ ಅವ್ರಿಗೆ ಯಾವ ರೀತಿ ಕೌಂಟರ್ ಕೊಡ್ತಾರೆ ಅಂತ ಜಾನ್ವಿ ಅವರಿಗೆ. ಸೊ ಸುಮ್ಮನೆ ಇರಲಾರ್ದೆ ಏನೋ ಮಾಡ್ಕೊಂಡ್ರು ಅಂತ ಒಂದು ಸ್ಟೇಟ್ಮೆಂಟ್ ಹೇಳ್ತಾರಲ್ಲ, ಸೊ ಅದೇ ರೀತಿ ಆಗೋಗಿದೆ. ಸೊ ಗಿಲ್ಲಿನ ಎದುರಾಕೊಳ್ಳೋದಕ್ಕಂತೂ ಸಾಧ್ಯ ಇಲ್ಲ. ಇಬ್ಬರಿಗೂ ಸರಿಯಾಗಿ ಚಳಿ ಬಿಡಿಸಿದ್ದಾರೆ ಅಂತ ಹೇಳ್ಬೋದು. ಇನ್ನು ಓವರಾಲ್ ಬಿಗ್ ಬಾಸ್ ಸೀಸನ್ನ ನೋಡಿದಾಗ ಬಿಗ್ ಬಾಸ್ ತಂಡ ಕೂಡ ಅಶ್ವಿನಿ ಅವ್ರಿಗೆ ಫೇವರ್ ಆಗಿದೆಯಾ ಈ ರೀತಿಯೂ ಚರ್ಚೆ ನಡೀತಾ ಇದೆ. ಅದು ನೋಡಿದ್ರೆ ಕ್ಲಿಯರ್ ಆಗಿ ಅನ್ನಿಸ್ತಾ ಇದೆ. ಎಲ್ಲೂ ಪಂಚಾಯಿತಿಯಲ್ಲೂ ಆಗಲಿ ಬಹಳ ಸೈಲೆಂಟಾಗಿ ಬಹಳ ನೀಟಾಗಿ ಮಾತಾಡಿಸ್ತಾರೆ. ಇವೆಲ್ಲ ನೋಡಿದಾಗ ಫೇವರ್ ಆಗಿದ್ದಾರೆ ಅಂತ ಅನ್ಸೋದೇ ಇರಲ್ಲ. ಮತ್ತೊಂದು ಇನ್ಸಿಡೆಂಟ್ ಏನಪ್ಪ ಅಂತ ಹೇಳಿದ್ರೆ, ಈ ವಾರದಲ್ಲಿ ಕ್ಯಾಪ್ಟನ್ಸಿ ಟಾಸ್ಕ್ಗೆ 2 ತಂಡನ ರಚನೆ ಮಾಡ್ತಾರೆ. ಆ ತಂಡದ ಕ್ಯಾಪ್ಟನ್ಸಿಯನ್ನು ಆಯ್ಕೆ ಮಾಡೋದು ಸ್ವತಃ ಬಿಗ್ ಬಾಸ್. ಅಲ್ಲಿ ಯಾರನ್ನ ಸೆಲೆಕ್ಟ್ ಮಾಡ್ತಾರೆ? ಅಶ್ವಿನಿ ಅವರನ್ನು ಹಾಗೆ ಗಿಲ್ಲಿ ಅವರನ್ನು ಸೆಲೆಕ್ಟ್ ಮಾಡ್ತಾರೆ. ದಟ್ ಈಸ್ ಓಕೆ. ಅದಾದಮೇಲೆ ಟಾಸ್ಕ್ಗಳೆಲ್ಲ ಆಗುತ್ತೆ. ಅದರಲ್ಲಿ 3 ಜನ ಸೆಲೆಕ್ಟ್ ಆಗ್ತಾರೆ. ಫೈನಲಿ 2 ಸಲ ಗೆದ್ದಿರೋದ್ರಿಂದ ಕೆಂಪು ತಂಡದ ನಾಯಕಿಯಾಗಿರುವಂತಹ ಅಶ್ವಿನಿ ಅವರು ಕೂಡ ಬಿಗ್ ಬಾಸ್ ರೇಸಲ್ಲಿ ಇದ್ದಾರೆ. ಕ್ಯಾಪ್ಟನ್ಸಿ ರೇಸಲ್ಲಿ ಇದ್ದಾರೆ ಅಂತೇಳಿ ಟೋಟಲಿ 4 ಜನ ಆಯ್ಕೆ ಆಗ್ತಾರೆ. ಆದರೆ ಬಿಗ್ ಬಾಸ್ ಒಂದು ಮಾತು ಹೇಳ್ತಾರೆ, ಅಶ್ವಿನಿ ಗೌಡ ಅವರನ್ನು ಹೊರತುಪಡಿಸಿ ಉಳಿದಿರೋ 3 ಜನ ಕ್ಯಾಪ್ಟನ್ಸಿ ಟಾಸ್ಕನ್ನು ಆಡಬೇಕು, ಫೈನಲಿ ಅಶ್ವಿನಿ ಅವರ ವಿರುದ್ಧವಾಗಿ ಆಡಬೇಕು ಅಂತೇಳಿ. ಅಲ್ಲಿಗೆ ಒಂದು ಟಾಸ್ಕಿಂದ ಅಶ್ವಿನಿ ಗೌಡ ಅವರಿಗೆ ಒಂದು ರಿಲೀಫ್ ಸಿಕ್ಕಂಗಾಯಿತು, ಒಂದು ಫೇವರ್ ಬಿಗ್ ಬಾಸೇ ಮಾಡ್ದಂಗಾಯಿತು. ಯಾಕೆ ಈ ರೀತಿ ಮಾಡಿದ್ರು? ಇದನ್ನೆಲ್ಲ ನೋಡಿದಾಗ ಏನಾಗುತ್ತೆ, ಪಂಚಾಯಿತಿಯಲ್ಲಿ ನಡೆದಿರೋದಾಗಿರ್ಬೋದು, ಈ ರೀತಿ ಟಾಸ್ಕಲ್ಲಿ ಫೇವರ್ ಮಾಡಿರೋದಾಗಿರ್ಬೋದು, ಅಶ್ವಿನಿ ಗೌಡ ಅವರಿಗೆ ಫೇವರ್ ಆಗಿ ಎಲ್ಲದನ್ನು ಮಾಡ್ತಾ ಇದ್ದಾರ ಅನ್ನೋ ಒಂದು ಯೋಚನೆ ಎಲ್ಲರ ತಲೆಯಲ್ಲೂ ಬರದೇ ಇರೋದಿಲ್ಲ. ಮತ್ತೊಂದು ಕಡೆ ಹೊರಗಡೆ ಒಂದು ಕಂಪ್ಲೇಂಟನ್ನು ರೈಸ್ ಮಾಡಿದ್ದಾರೆ. ಯಾರಿಗೆ? ರಕ್ಷಿತಾ ಅವರಿಗೆ ಬೈದಿದ್ದಕ್ಕೆ ಸುದೀಪ್ ಅವರ ವಿರುದ್ಧವಾಗಿ, ಬಿಗ್ ಬಾಸ್ ತಂಡದ ವಿರುದ್ಧವಾಗಿ, ಹಾಗೆ ರಿಷಾ ಅವರ ವಿರುದ್ಧವಾಗಿ ಒಂದು ಕಂಪ್ಲೇಂಟ್ ರೈಸ್ ಮಾಡಿದ್ದಾರೆ. ಅವರು ಕೂಡ ಒಬ್ಬರು ಹೆಣ್ಮಗಳು. ಈ ರೀತಿಯಾಗಿ ಏನು ನಡೀತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ ಅದ್ರ ವಿರುದ್ಧವಾಗಿ ಕಂಪ್ಲೇಂಟ್ ರೈಸ್ ಮಾಡಿರೋದು. ಸೊ ಒಟ್ಟಾರೆಯಾಗಿ ನೋಡಿದ್ರೆ ಈಗಲಾದ್ರೂ ಬಿಗ್ ಬಾಸ್ ತಂಡ ಎಚ್ಚೆತ್ಕೊಳ್ಳಿ ಅಂತ ಇಡೀ ಕರ್ನಾಟಕ ಹೇಳ್ತಾ ಇದೆ. ಇಡೀ ಕರ್ನಾಟಕ ಅನ್ನೋದಕ್ಕಿಂತ ಬಿಗ್ ಬಾಸ್ ನೋಡ್ತಾ ಇರೋರು ಹೇಳ್ತಾ ಇದ್ದಾರೆ. ಈ ಸಲಿನಾದರೂ ಪಂಚಾಯಿತಿನಲ್ಲಿ ಒಂದು ಖಡಕ್ ವಾರ್ನಿಂಗ್ ಕ್ಲಾಸ್ ಅನ್ನು ತಗೊಳ್ಳೇಬೇಕು ಅಂತ ಹೇಳಿ ಎಲ್ಲರೂ ಒತ್ತಾಯನ ಮಾಡ್ತಿದ್ದಾರೆ. ನಾನು ಕೂಡ ಒತ್ತಾಯ ಮಾಡ್ತಾ ಇದ್ದೀನಿ. ನೋಡೋಣ ಏನಾಗುತ್ತೆ ಅಂತ ಮುಂದಿನ ವಾರದ ಪಂಚಾಯಿತಿಯಲ್ಲಿ. ನಮ್ಮ ವಿಡಿಯೋನ ನೋಡ್ತಾ ಇರಿ, ಫಾಲೋ ಮಾಡ್ತಾ ಇರಿ ಚಾನಲ್ನ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.